ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿದ್ದು, ಈ ವೇಳೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿದೆ. ಆದರೆ ಪೊಲೀಸರು ತಕ್ಷಣವೇ ಅಲರ್ಟ್ ಆಗಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟದಿಂದ ಹಲವರಿಗೆ ಗಾಯ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡಲಾಗಿದೆ. ಈ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ-ಪಾಸ್ತಿ ನಷ್ಟವಾಗಿತ್ತು. ಇದೀಗ ಅಂತಹದ್ದೇ ಘರ್ಷಣೆ ಪರಿಸ್ಥಿತಿ ಎದುರಾಗಿದ್ದು, ತಕ್ಷಣವೇ ಎಚ್ಚೆತ್ತ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಹೌದು, ನಿನ್ನೆ ಮಂಡ್ಯದ ಮದ್ದೂರಿನ ಚನ್ನೇಗೌಡ ಬಡಾವಣೆ ನಿವಾಸಿಗಳು ಗಣಪತಿ ವಿಸರ್ಜನೆ ನಡೆಸುತ್ತಿದ್ರು. ಮದ್ದೂರಿನ ಬೀದಿಗಳಲ್ಲಿ ಗಣಪತಿ ಮೆರವಣಿಗೆ ನಡೆಸುತ್ತಿದ್ರು. ಇದೇ ಸಂದರ್ಭದಲ್ಲಿ ಮಸೀದಿ ಬಳಿಗೆ ಮೆರವಣಿಗೆ ಬಂದಿದ್ದು, ಈ ವೇಳೆ ಗಣಪತಿ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲು ತೂರಿದ್ದಾರೆ. ಹಾಗಾಗಿ ಕಲ್ಲು ತೂರಿದವರ ಮೇಲೆ ಪ್ರತಿಯಾಗಿ ವಾಪಸ್ ಕಲ್ಲು ಎಸೆದಿದ್ದಾರೆ. ಈ ವೇಳೆ 8 ಮಂದಿಗೆ ಗಾಯವಾಗಿದ್ದು, ಇದರಲ್ಲಿ 4 ಹೋಂಗಾರ್ಡ್ಗಳಿಗೆ ಗಾಯವಾಗಿದೆ. ಗಣಪತಿ ಎತ್ಕ ಬರ್ತಾ ಇದ್ದಾವೆ ಸರ್. ಅಲ್ಲಿಂದ ಇದು ಕಾವೇರಿ ನಗರದಿಂದ ಮಸೀದಿ ಮುಂದೆ ಏನು ಸೌಂಡ್ ಏನು ಹಾಕ್ಬೇಡಿ ಅಂತ ಮುಂದೆ ಬಂದ ಗುಜ್ರಿ ಹತ್ರ ಬಂದಿದ್ದ ಮಸೀದಿ ಮೇಲೆ ಬಿಲ್ಡಿಂಗ್ ಮೇಲೆ ಎಲ್ಲ ಹತ್ಬಿಟ್ಟು ಕಲ್ಲಿಂದ ಹೊಡಿತಾವ್ರೆ ಸರ್. ಏನ್ ಮಾಡೋದು ಸರ್ ನಾವ್ ಇವಾಗ? 1 ಗಂಟೆ 2 ಗಂಟೆ ಆದ್ರೂ ಹುಡುಗರೆಲ್ಲ ಅಲ್ಲಿ ಮಸೀದಿ ಮುಂದೆ ಎಲ್ಲ ಇರ್ತಾರೆ ಸರ್. ನೈಟ್ ಅಲ್ಲಿ ಒಬ್ಬ ಹಾಸ್ಪಿಟಲ್ಗೆ ಹೋಗೋಣ ಸರ್, ಫುಲ್ ಸೀರಿಯಸ್. 3 ಜನ ತಲೆ ಏಟಾಗೈತೆ. ಪೊಲೀಸರು 2 ಹೊಡೆದವ್ರೆ ಕಲ್ಲಲ್ಲಿ. ನಿನ್ನೆ ರಾತ್ರಿ 7:30 ಸಂದರ್ಭದಲ್ಲಿ ಈ ಗಲಾಟೆ ನಡೆದಿದೆ. ಮೊದಲಿಗೆ ಪ್ರಮುಖ ಬೀದಿಗಳಲ್ಲಿ ಗಣಪತಿ ಮೆರವಣಿಗೆ ನಡೆಸಿದ್ದಾರೆ. ಈ ವೇಳೆ ಮಸೀದಿ ಬಳಿ ಬಂದಾಗ ಯಾವುದೇ ಘೋಷಣೆ ಕೂಗಬಾರದು, ಮೈಕ್ ಹಾಕಬಾರದು ಎಂದು ಎಚ್ಚರಿಕೆ ನೀಡಿದ್ರಂತೆ. ಅದರಂತೆ ಮೈಕ್ ಆಫ್ ಮಾಡಿ ಮೆರವಣಿಗೆ ಮಾಡಲಾಗಿತ್ತು. ಇದಾದ ಬಳಿಕ ಲೈಟ್ ಆಫ್ ಮಾಡಿ ಏಕಾಏಕಿ ಗಣಪತಿ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲು ತೂರಾಟ ಮಾಡಲಾಗಿದೆಯಂತೆ. ನಾವು ಸುಮ್ಮನಿದ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದಾರೆ. ಮೊನ್ನೆಯಷ್ಟೇ ಅವರ ಹಬ್ಬ ಮಾಡಿದಾಗ ನಾವು ಗಲಾಟೆ ಮಾಡಿದ್ದವ ಎಂದು ಹಿಂದೂ ಯುವಕರು ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಜಗಳ ಆಯ್ತು ಅಂತಂದ್ರೆ ಇಷ್ಟುದ ಮಕ್ಕಳೆಲ್ಲ ಮನೆಗೆ ನುಗ್ಗಿ ಹೊಡಿತಾರೆ ಸರ್. ನಾಳೆ ನಮ್ಗೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಇವರೆಲ್ಲ ಇವತ್ತಿದ್ದವ್ರು ಎಲ್ಲಾದ್ರು ಸರ್ ಹೇಳಿ ಸರ್. ಆಯ್ತು, ಆಮೇಲೆ ಏನ್ ಮಾಡ್ತಾರೆ, ನೀವು ಆಡಬೇಡಿ ಮಸೀದಿಯಿಂದ ಎಲ್ಲ ಪ್ರತಿಯೊಂದನ್ನು ಅವ್ರೆಲ್ಲ ಮಾಡ್ಬೋದು. ಈ ಏರಿಯಾ ಎಲ್ಲ ಇವ್ರಗಳದೇ ಆಗೋದ್ರೆ ಇದು 2ನೇ ಪಾಕಿಸ್ತಾನನ. ನಾವುಗಳು ಇರಕ್ಕೆ ನಮ್ಗೆ ಅಧಿಕಾರಗಳಿಲ್ವಾ? ಗಣಪತಿಗೆ ಚಪ್ಪಲಿ ತಗೊಂಡ್ ಹೊಡೆದವ್ರೆ, ಹೊರಕೆ ತಗೊಂಡ್ ಹೊಡೆದವ್ರೆ, ಕಲ್ ತಗೊಂಡ್ ಹೊಡೆದವ್ರೆ. ನಾವ್ ಇದ್ಮೇಲೆ ನಾವ್ ಯಾಕೆ ಸರ್ ಇರ್ಬೇಕು? ನಾವ್ ಇದ್ಮೇಲೆ ನಾವ್ ಹಿಂದೂಗಳೆಲ್ಲ ಯಾಕಿದ್ದೀರಾ? ಒಟ್ಟಾರೆ 1 ವರ್ಷದ ಹಿಂದೆ ನಡೆದಿದ್ದ ನಾಗಮಂಗಲ ಗಲಾಟೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ ಮರುಕಳಿಸಿದ್ದು, ಸದ್ಯ ಪರಿಸ್ಥಿತಿ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.